ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತಿನ ವಿಡಿಯೋ ಅಲ್ಲ, ಒಂದು ವೀಕ್ ಆಯಿತು ವಿಡಿಯೋ ಮಾಡಿ. ಸೊ ಯಾರೂ ಸಪೋರ್ಟ್ ಇಲ್ದಿರ ಇರೋದಕ್ಕೆ, ನಾನು ಯಾರೂ ಇಲ್ದಿರ ಇದ್ದಾಗ ನಾನೇ ಮನೆ ಫುಲ್ ವಿಡಿಯೋನ ಮಾಡಿದೆ. ಯಾಕೆಂದರೆ ಸಪೋರ್ಟ್ ಇದ್ದರೆ ವಿಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಓನಾಗಿ ಮಾಡೋ ವಿಡಿಯೋಸ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಮನೆ ಸುತ್ತಲೂ ಲೈಟ್ಸ್ನ ಹಾಕಿದ್ವಿ, ಕಲರ್ ಲೈಟ್ಸ್ನ ಹಾಕಿದ್ದೀವಿ. ಹಬ್ಬಗಳು, ದೀಪಾವಳಿ ಹಬ್ಬ, ಸಂಕ್ರಾಂತಿ ಹಬ್ಬ, ನವರಾತ್ರಿ ಹಬ್ಬಗಳು ಬರುತ್ತಲ್ಲ, ಸೊ ಅವಾಗೆಲ್ಲ ಲೈಟ್ಸ್ ಎಲ್ಲ ಹಾಕಿರ್ತೀವಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಮನೆ ಮುಂದ್ಗಡೆ ಸಾರಿಸಿ ರಂಗೋಲಿ ಅಟ್ಟಿ ಮತ್ತು ಬಾಳೆ ದಿಂಡಿಗಳಿರುತ್ತಲ್ಲ ಅವೆಲ್ಲ ಕಟ್ಟಿ, 4 ಕಡೆನೂ ಕೋಲೆಲ್ಲ ಕಟ್ಟಿ, ಚಪ್ಪರ ಎಲ್ಲ ಹಾಕಿ ಚಪ್ಪರಕ್ಕೆ ಪೂಜೆ ಮಾಡಿ, ಹಸಿರು ಮಾವಿನ ಎಲೆಗಳಿಂದ ತೋರಣ ಎಲ್ಲ ಕಟ್ಟಿ, ಚೆಂಡು ಹೂವು ಎಲ್ಲ ಡಿಸೈನ್ ಥರ ಹಾಕಿ ಲೈಟ್ಸ್ನ ಅರೇಂಜ್ಮೆಂಟ್ ಮಾಡಿದ್ದೀವಿ. ಸೊ ಲುಕ್ಕಾಗಿ ಕಾಣಿಸ್ತು, ಅಂದರೆ ಗ್ರ್ಯಾಂಡಾಗಿ ಮಾಡಿಲ್ಲ, ಸ್ವಲ್ಪ ಮಟ್ಟಿಗೆ ಮಾಡಿದ್ದೀವಿ. ಇದು ನಮ್ಮ ಮನೆಯ ದೇವರ ಗುಡಿ ಅಂತಲೇ ಹೇಳೋದು, ಒಂದು ಗರ್ಭಗುಡಿ ಅಂತಲೂ ಹೇಳ್ಬೋದು. ನಮ್ಮನೆ ದೇವ್ರು ಬಂದುಬಿಟ್ಟು ಸೀತಾಭೈರೇಶ್ವರ ಸ್ವಾಮಿ ಅಂತ. ಸೊ ಆ ಸ್ವಾಮಿಗೆ ಬಾಗಿಲಿಗೆ ಹೊಸಲಿಗೆಲ್ಲ ಪೂಜೆ ಮಾಡಿ, ತೋರಣ ಎಲ್ಲ ಕಟ್ಟಿ, ಆ ಕಡೆ ಈ ಕಡೆ ಬಾಳೆ ಎಲೆ ಇಟ್ಟು, ತುಳಸಿ ಗಿಡ ಇಟ್ಟು ಎಲ್ಲ ಪೂಜೆ ಮಾಡಿದ್ವಿ. ಈ ಕಡೆ ರೂಮಿಗೆ ಬಂದರೆ ಸ್ವಲ್ಪ ವುಡ್ ವರ್ಕ್ ಕೂಡ ಮಾಡಿಸಿದ್ದೀವಿ. ವುಡ್ ವರ್ಕ್ ಬಂದು ಅಂದರೆ ಬಟ್ಟೆಗಳು ಅದು ಇದು ಹಿಡ್ಕೊಳಕ್ಕೆ ಚೆನ್ನಾಗಿರುತ್ತಲ್ವ, ಸೊ ವುಡ್ ವರ್ಕ್ ಕೂಡ ಮಾಡಿಸಿದ್ದೀವಿ ಇರಲಿ ಅಂತ. ಈ ಕಡೆ ಆ ಕಡೆ ವುಡ್ ವರ್ಕ್ಸ್, ಸ್ಯಾರೀಸು, ಬಟ್ಟೆಗಳು ಎಲ್ಲ ಇಟ್ಕೊಬೋದು ಅಂದ್ಬಿಟ್ಟು ವುಡ್ ವರ್ಕ್ಸ್ ಮಾಡಿಸಿದೆ. ಸೊ ನಾನಿನ್ನೂ ಏನು ಅರೇಂಜ್ಮೆಂಟ್ ಮಾಡ್ಕೊಂಡಿಲ್ಲ, ಅರೇಂಜ್ಮೆಂಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಹೋಮ್ ಟೂರ್ ಅಂತ ಮಾಡ್ತೀನಿ. ಮತ್ತು ಈ ಕಡೆ 2 ಲಾಕರ್ಸ್ ಎಲ್ಲ ಇಟ್ಟು, ಮಿರರ್ ಎಲ್ಲ ಇಟ್ಟು ಮಾಡಿದ್ದೆ. ಸೊ ನಾನು ರೆಡಿ ಆಗಿದ್ದೆ, ಮತ್ತು ಇನ್ನು ವಿಡಿಯೋ ಮಾಡಬೇಕು ಅಂದ್ಬಿಟ್ಟು. ಹಾಗೆ ಬಂದಿದ್ದ ನೆಂಟರೆಲ್ಲ ಅವ್ರಿಗೆಲ್ಲ ನೋಡೋದೇ ಸರಿ ಹೋಗುತ್ತಲ್ವ, ಸೊ ಅದಕ್ಕೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಮತ್ತು ಈ ಕಡೆ ಬಂದರೆ ರೂಮ್, ಮತ್ತು ಈ ಕಡೆ ಮೇಲೆ ಫ್ಯಾನ್ಸು, POP ಅವೆಲ್ಲ ಮಾಡಿಸಿ, ಅದಕ್ಕೆಲ್ಲ ಎಲ್ಲ ಕಲರ್ಸ್ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಸಿಂಪಲ್ಲಾಗಿ, ಗ್ರ್ಯಾಂಡಾಗಿ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಮಾಡಿಕೊಂಡು ಎಲ್ಲ, ಅಂದರೆ ನಮಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಮಟ್ಟಿಗೆ ಮಾಡಿದ್ದೀವಿ. ಈ ಪಾಪ ನಮ್ಮಮ್ಮ ಕೆಲಸ ಮಾಡಿ ಮಲಗಿಬಿಟ್ಟಿದ್ದಾರೆ. ಈ ಕಡೆ ಅಡುಗೆ ಮನೆಗೆ ನಾವು ಹೊಸ ಮನೆಗೆ ಬಂದಾಗ ಒಂದು ಬಿಂದಿಗೆ ತುಂಬ ನೀರು, ಉಪ್ಪು, ಮತ್ತು ಏನೇನೋ ತರ್ತಾರಲ್ಲ, ದೇವ್ರ ಫೋಟೋ ತರ್ತಾರೆ, ಒರಳು, ಒಲೆ, ಮರ, ಸುತ್ತಿ, ಚಾಕು, ಮತ್ತು ಅದೇನೋ ದೀಪ ಇಕ್ತಾರಲ್ವ, ಸೊ ಅದು ಕೂಡ ಎಲ್ಲವನ್ನು ಅಡುಗೆ ಮನೆಗೆ ಫಸ್ಟ್ ಅವೆಲ್ಲ ಬರಬೇಕು ಅಂತ ಹೇಳಿದರು. ಸೊ ಎಲ್ಲವನ್ನು ತಗೊಂಡು ಬಂದಿದ್ವಿ ಅಡುಗೆ ಮನೆಗೆ ಕೂಡ ಸ್ವಲ್ಪ ವುಡ್ ವರ್ಕ್ ಮಾಡಿಸಿದ್ದೆ. ವುಡ್ ವರ್ಕ್ ಮಾಡಿಸ್ತಾನೆ ಇದು ಹಾಲಲ್ಲಿ ಬಂದುಬಿಟ್ಟು ಗೃಹಪ್ರವೇಶ ನಡೀತಲ್ಲ, ಸೊ ಎಲ್ಲ ದೇವರನ್ನು ಕೂಡ ಕೂರಿಸಿರ್ತಾರೆ. ಇಲ್ಲಿ 9 ದೇವರನ್ನು ಕೂರಿಸಿರ್ತಾರೆ. ಗಜಲಕ್ಷ್ಮಿ, ವಾಸ್ತುಲಕ್ಷ್ಮಿ, ಧನಲಕ್ಷ್ಮಿ ಅಂತ ದೇವರನ್ನ ಕೂರಿಸಿ ಮೇಲೆ ನಮ್ಮ ದೇವ್ರನ್ನ ಕೂರಿಸಿರ್ತಾರೆ. ಅಂದರೆ ನಮ್ಮ ಮನೆ ದೇವರು ಯಾವುದು, ಸೀತಾಭೈರೇಶ್ವರ ಸ್ವಾಮಿ ದೇವರನ್ನ ಕಳಿಸಿರ್ತಾರೆ. ಹಾಗೆ TV ಶೋಕೇಶ್ ಎಲ್ಲ ಮಾಡಿ, TVದೆಲ್ಲ ವುಡ್ ವರ್ಕ್ ಎಲ್ಲ ಮಾಡಿಸಿದ್ದೀವಿ. ಮೇಲೆ ನೋಡಿ ಗಣೇಶ, ಸರಸ್ವತಿ, ಪಾರ್ವತಿ ಫೋಟೋಸ್ನ ಇಟ್ಟು ಪೂಜೆ ಮಾಡ್ತಾರೆ. ಇದು ನಮ್ಮ ಎಂಟ್ರೆನ್ಸ್ ಬಾಗಿಲು ಕೂಡ ನೋಡಿ, ಇದೆಲ್ಲ POP ಮಾಡಿ ಎಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿ, ಇದು ಈ ಕಲರ್ ಇರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಕಲರ್ನ ಮಾಡಿಸಿದ್ದೀವಿ. ಬಟ್ ನೋಡೋದಕ್ಕಂತೂ ಲುಕ್ಕಾಗಿ ಕಾಣಿಸ್ತು. ಎಲ್ಲದಕ್ಕೂ ಪೂಜಾರಿನೇ ಎಲ್ಲ ಅಲಂಕಾರಗಳು ಮಾಡಿದ್ದು. ಓಮ್ ಎಲ್ಲ ನಡೀತು. ಓಮ್ ಎಲ್ಲ ನಡೆದಿದ್ದಾದಮೇಲೆ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಮಲ್ಕೊಂಡ್ಬಿಟ್ಟಿದ್ರು. ಸರಿ ಅಂದ್ಬಿಟ್ಟಿದ್ದು, ನಾನು ಒಂದು ವಿಡಿಯೋ ಮಾಡಿ ಹಾಕೋಣ, ವ್ಯೂವರ್ಸ್ ನೋಡಲಿ ಅಂದ್ಬಿಟ್ಟು ಸಿಂಪಲ್ಲಾಗಿ ಗ್ರ್ಯಾಂಡ್ ಮೇಲೆ ಎಲ್ಲ ವುಡ್ ವರ್ಕ್ ಮಾಡಿಸಿದ್ದೀವಿ. ಮೇಲೆ ಫ್ಯಾನ್ಸು, ಒಂದೊಂದು ರೂಮ್ಗೂ ಫ್ಯಾನ್ಸ್ ಎಲ್ಲ ಹಾಕಿದ್ದೀವಿ. ಸೊ ಸಿಂಪಲ್ಲಾಗಿದ್ದರೆ ಸಾಕಲ್ವಾ ಅಂದ್ಬಿಟ್ಟಿದ್ದೀನಿ, ಸಿಂಪಲ್ಲಾಗಿ ಮಾಡಿಕೊಂಡು ಹೋದ್ವಿ. ಎಲ್ಲ ಕಿಟಕೀಸು, ಅದು ಸ್ಕ್ರೀನ್ ಬಟ್ಟೆನೂ ಅಷ್ಟೇ ಎಲ್ಲ, ಅಂದರೆ ಮನೆಗೆ ಕಲರ್ಸು ಅಡ್ಜಸ್ಟ್ ಆಗಬೇಕು. ಸೊ ಆ ಥರ ಸ್ಕ್ರೀನ್ ಬಟ್ಟೆಗಳೆಲ್ಲ ತಂದು ಟೈಲ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿದ್ವಿ. ಎಲ್ಲ ಮಾಡಿದ್ದಾದಮೇಲೆ ಎಲ್ಲ ಪೂಜೆ ಎಲ್ಲ ಮುಗೀತು. ಎಲ್ಲ ಬಂದವರೆಲ್ಲ ಊಟ ತಿಂದ್ಕೊಂಡು ತೃಪ್ತಿಯಿಂದ ಹೋದರು.
ಹೊಸಲಿಗೆಲ್ಲ ಪೂಜೆ ಮಾಡಿ ಹೊಸಲಿಗೆ ಬಾಗಿಲಿಗೆ ಎಲ್ಲ ಪೂಜೆ ಮಾಡಬೇಕು. ಈ ಕಡೆ ವಾಶ್ರೂಮ್ಸು, ಹ್ಯಾಂಡ್ ವಾಶು, ಈ ಕಡೆ ಮೆಟ್ಲು ಎಲ್ಲವನ್ನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ. ಅಂದರೆ ಫಸ್ಟೇ ಪ್ಲ್ಯಾನ್ ಇತ್ತು ಈ ಥರ ಮಾಡಬೇಕು ಅಂತ. ಸಿಂಪಲ್ಲಾಗಿ ಅದೇನೋ ಒಂಥರ ಅಲ್ಲ, ಚಿಕ್ಕ ಮನೆ ದೊಡ್ಡ ಸಂಸಾರ ಅಂದಂಗೆ ಚಿಕ್ಕ ಮನೆ ಚೊಕ್ಕ ಸಂಸಾರ ಅಂದೆ ಗಾದೆ ಇದೆ ಅಲ್ವಾ. ಸೊ ಆ ಗಾದೆ ಎಷ್ಟು ಯೂಸ್ ಆಗುತ್ತೆ ಅಲ್ವಾ. ಸೊ ಚಿಕ್ಕದಾಗಿ ಮನೆ ಇದ್ರೂ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಈ ಥರನೇ ಕಟ್ಟಿಸ್ಬೇಕು ಅಂದ್ಬಿಟ್ಟು ಲುಕ್ಕಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಸೊ ಈ ಥರ ಮಾಡ್ಕೊಂಡ್ವಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಕಡೆ ಎಲ್ಲ ತೆಂಗಿನ ಮರ ಎಲ್ಲ ಕಟ್ಟಿ ತೆಂಗಿನ ಗೆರೆಗಳಿರುತ್ತಲ್ವ, ಸೊ ಆ ಥರ ಎಲ್ಲ ಮಾಡಿದ್ದಾಯಿತು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತವಾಗಲೂ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.